ಅಸ್ಸಲಾಮು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತು ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಆಗಿರುವಂತಹ ರೈಸ್ ಪಕೋಡ ಹೇಗೆ ಮಾಡೋದಂತ ಹೇಳ್ತೇನೆ. ತುಂಬ ಈಸಿ ಮಾಡಲಿಕ್ಕೆ, ಹಾಗೆ ಇದು ತುಂಬ ವೈರಲ್ ಕೂಡ ಆಗಿತ್ತು. ಈ ರೈಸ್ ಪಕೋಡ ತುಂಬ ಈಸಿ ಕೂಡ ಮಾಡಲಿಕ್ಕೆ. ಹಾಗಾದರೆ ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ತುಂಬ ಈಸಿ, ತುಂಬ ಟೇಸ್ಟ್ ಇರ್ತದೆ, ಹಾಗೆಯೇ ಒಳ್ಳೆ ಕ್ರಿಸ್ಪಿ ಕೂಡ ಆಗಿರ್ತದೆ. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ತಗೊಂಡಿರುವಂಥದ್ದು ಒಂದೇ ಒಂದು ಕಪ್ ಬೆಳ್ತಿಗೆ ಅಕ್ಕಿ. ನೋಡಿ, ಒಂದೇ ಕಪ್ಪು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಇದನ್ನು 2 ಗಂಟೆ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ ನಾನು. 2 ರಿಂದ 3 ಗಂಟೆ ನೆನೆಸಿಟ್ರೆ ಸಾಕಾಗ್ತದೆ. ಇನ್ನಿದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡಬೇಕು ನಾವು. ಅಕ್ಕಿದು ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು ಫ್ರೆಂಡ್ಸ್, ತುಂಬ ಈಸಿ. ಇನ್ನಿದಕ್ಕೆ ನೀರು ನೋಡಿ ತುಂಬ ಹಾಕಬಾರ್ದು. ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಒಂದು 2 ರಿಂದ 3 ಟೇಬಲ್ ಸ್ಪೂನ್ಸ್ ಸಾಕಾಗ್ತದೆ. ನಿಮಗೆ ಗ್ರೈಂಡ್ ಮಾಡಲಿಕ್ಕೆ ಆಗೋದೇ ಇಲ್ಲ, ಮಿಕ್ಸಿ ತಿರುಗೋದೇ ಇಲ್ಲ ಅಂದರೆ ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಕಡಿಮೆ ನೀರನ್ನಿಲ್ಲಿ ಯೂಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಗ್ರೈಂಡ್ ಆಗಿದೆ, ಸ್ಮೂತ್ ಆಗಿದೆ ಬ್ಯಾಟರ್, ನಿಮಗೆ ಕಾಣ್ತಿರ್ಬೋದು. ಇನ್ನಿದಕ್ಕೆ ನಾನು ಒಂದೇ ಒಂದು ಮೀಡಿಯಮ್ ಸೈಜಿದು ಪೊಟ್ಯಾಟೊ ಬಾಯ್ಲ್ ಮಾಡಿದ್ದನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಪೊಟ್ಯಾಟೊ ಸ್ವಲ್ಪ ಜಾಸ್ತಿ ಆದರೂ ಒಳ್ಳೆ ಟೇಸ್ಟ್ ಆಗ್ತದೆ. ಇದನ್ನು ಕೂಡ ನಾವು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡಿ ತರುವ. ಪೊಟ್ಯಾಟೊ ಹಾಕಿದ ನಂತರ ನೀರೆಲ್ಲ ಹಾಕೋದು ಬೇಡ. ನೋಡಿ, ಸ್ಮೂತಾಗಿ ಬ್ಯಾಟರ್ ಈಗ ಗ್ರೈಂಡ್ ಆಗಿದೆ, ನೀವೀಗ ನೋಡ್ಬೋದು. ಇನ್ನಿದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಕರೆಕ್ಟಾಗಿದೆ ಬ್ಯಾಟರ್, ಇದು ಕನ್ಸಿಸ್ಟೆನ್ಸಿ ನೋಡಿ, ದಪ್ಪ ಕೂಡ ಅಲ್ಲ ತೆಳು ಕೂಡ ಅಲ್ಲ, ಆ ರೀತಿ ಆಗಿದೆ. ನಮಗೆ ಹೀಗೇ ಬೇಕು. ಓಕೆ, ಇನ್ನಿದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕಟ್ ಮಾಡಿ ಹಾಕ್ಕೊಳ್ಳುವ. ಹಾಗೆಯೇ ಒಂದು ಸ್ವಲ್ಪ ಕರಿ ಲೀವ್ಸನ್ನು ಕೂಡ ಹಾಕ್ತಾ ಇದ್ದೇನೆ. ಒಂದೇ ಒಂದು ಕಾಯಿ ಮೆಣಸು ಹಣ್ಣಾದದ್ದು, ಸ್ವಲ್ಪ ಸ್ಪೈಸಿ ಜಾಸ್ತಿ ಇರಲಿ ಅಂತ ಹಾಕಿದ್ದೇನೆ. ನೀವು ಬೇಕಿದ್ರೆ ಗ್ರೀನ್ ಚಿಲ್ಲಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು, ಕೆಂಪೆ ಬೇಕಂತ ಏನಿಲ್ಲ. ಇನ್ನು ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿ ನಾವು ಖಾಲಿ 1-2 ಗಂಟೆ ರೈಸನ್ನು ನೆನೆಸಿಡೋದು ಒಂದು ಕೆಲಸ ಬಿಟ್ಟರೆ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತದೆ. ಇನ್ನು ಇದಕ್ಕೆ ಸ್ವಲ್ಪ ಪಿಂಚಷ್ಟು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಾ ಇದ್ದೇನೆ. ಬೇಕಿಂಗ್ ಸೋಡಾ ಹಾಕೋದ್ರಿಂದ ಒಳ್ಳೆ ಉಬ್ಬೇರಿ ಬರ್ತದೆ ನಾವು ಮಾಡುವಂಥ ಪಕೋಡ. ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಒಂದೇ ಒಂದು ಪಿಂಚ್ ಹಾಕಿದ್ದೇನೆ ನಾನು, ಜಾಸ್ತಿಯಲ್ಲಿ ಹಾಕಲಿಲ್ಲ, ನೀವು ನೋಡ್ತಿರ್ಬೋದು. ಇನ್ನಿದನ್ನು ನಾವು ಫ್ರೈ ಮಾಡಲಿಕ್ಕೆ ಹಾಕ್ಬೋದು. ಈಗ ನಾನು ಗ್ಯಾಸಲ್ಲಿ ಒಂದು ಪ್ಯಾನಲ್ಲಿ ಆಯಿಲ್ ಇಟ್ಟಿದ್ದೇನೆ ನೋಡಿ. ಆಯಿಲಿಗೆ ಚೆನ್ನಾಗಿ ಬಿಸಿಯಾಗಿದೆ. ಒಳ್ಳೆ ಬಿಸಿಯಾದ ನಂತರನೇ ಈ ಪಕೋಡವನ್ನು ಹಾಕ್ಕೊಳ್ಳಿ. ಸಣ್ಣದಾಗಿ ನಾವೀಗ ಗೋಳಿ ಬಜ್ಜಿ ಬಿಡ್ತೀವಲ್ಲ, ಅದೇ ರೀತಿ ಇದನ್ನು ಬಿಡ್ತಾ ಬನ್ನಿ. ತುಂಬ ದೊಡ್ಡದು ನೀವು ಹಾಕಿದ್ರಂತ ಆದರೆ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಸಣ್ಣದೀಗ ನಾನಿಲ್ಲಿ ಹಾಕಿದ ಹಾಗೆಯೇ ನೀವು ಮಾಡೋದಂತೆ ಇದ್ದರೆ ಇದನ್ನು ಹೈ ಫ್ಲೇಮಲ್ಲೇ ಒಂದು 3 ರಿಂದ 4 ನಿಮಿಷ ಉಲಟ್ ಮಾಡಿಕೊಂಡು ಫ್ರೈ ಮಾಡಿದರೆ ಸಾಕಾಗ್ತದೆ. ತುಂಬ ಟೇಸ್ಟ್ ಆಗ್ತದೆ. ಸಾಯಂಕಾಲ ಚಹಾದ ಜೊತೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಈಗ ಆಯಿಲಿ ಎಲ್ಲ ತಿಂಡಿ ಬೆಳಿಗ್ಗೆ ಕೂಡ ಕೆಲವರು ತಿಂತಾರಲ್ವ, ಈಗ ವಡಾ ಬನ್ಸ್ ಎಲ್ಲ ತಿನ್ನೋರಿದ್ದರೆ ಅಂಥವರಿಗೆ ಇದು ಬೆಳಿಗ್ಗೆಗೆ ಕೂಡ ಬ್ರೇಕ್ಫಾಸ್ಟ್ ಆಗಿ ಕೂಡ ತಿನ್ಬೋದು, ತುಂಬಾ ಒಳ್ಳೆಯದಾಗ್ತದೆ. ಇನ್ನು ಇದನ್ನು ಉಲ್ಟಾ ಹಾಕ್ಕೊಳ್ಳುವ. ನೋಡಿ, ನಿಮಗೆ ನೋಡ್ತಿರ್ಬೋದು ಸ್ವಲ್ಪ ಹಿಟ್ಟು ಥರ ಇದೆ ಮೇಲೆ, ಆದರೂ ಕೂಡ ಇದನ್ನು ಉಲ್ಟಾ ಹಾಕ್ಕೊಂಡು ಆದ ನಂತರ 1-2-3 ಸಲ ಉಲ್ಟಾ ಪಲ್ಟಾ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ಒಂದು ಸಲದೆಲ್ಲ ತೆಗೆದಾಯಿತು. ಈಗ 2ನೇ ಸಲ ಉಳಿದ ಬ್ಯಾಟರ್ ಏನುಂಟ ಅದನ್ನೆಲ್ಲ ಹಾಕ್ಕೊಂಡು ಬಿಡುವ ಫ್ರೆಂಡ್ಸ್. ಇದನ್ನು ಕೂಡ ಚೆನ್ನಾಗಿ ಉಲಟ್ ಮಾಡಿ ಫ್ರೈ ಮಾಡಿ ತೆಗೆಯುವ. ಇದು ಕೂಡ ಆಯ್ತು. ಈಗ ನಾನು ಎಲ್ಲ ಮಧ್ಯದಲ್ಲಿ ನಿಮಗೆ ತೋರಿಸ್ತಿಲ್ಲ, ಸ್ಕಿಪ್ ಮಾಡಿದೆ. ಓಕೆ, 2ನೇ ಸಲದ ಕೂಡ ಆಗಿದೆ. ಒಂದೇ ಒಂದು ನಾನು ಕಪ್ ತಗೊಂಡಿರುವಂಥದ್ದು ರೈಸ್ ನೋಡಿ ಎಷ್ಟೆಲ್ಲ ಆಗಿದೆ ನೋಡಿ. ಒಳ್ಳೆ ಕ್ರಿಸ್ಪಿಯಾಗಿ ಕ್ರಂಚಿ ಆಗಿರುವಂತಹ ಪಕೋಡ ರೆಡಿ ಆಯಿತು. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಬಾಯ್. ಅಸ್ಸಲಾಮು ಅಲೈಕುಮ್.